ಅದೊಂದು 3 ವರ್ಷ ಹೀಗೆ ನಡಿಬೇಕಾದ್ರೆ ಶ್ರೀನಿಧಿ ಅವ್ರನ್ನ ಭೇಟಿ ಕೂಡ ಆದೆ. ಸೊ ಆಮೇಲೆ ಭಾರತಕ್ಕೆ ಹೋಗಿ ಅದೆಲ್ಲ ಆಯಿತು, ಅದು ನೆಕ್ಸ್ಟ್ ಸ್ಟೋರಿ. ಬಟ್ ಆ ಒಂದು ಛಲ ಏನಿದೆ ಅಲ್ಲ, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಏನಿರುತ್ತೆ, ಅದು ನಿಮ್ಮಲ್ಲಿ ಆ ಡಿಸಿಪ್ಲಿನ್ನು, ಆ ಒಂದು ಏನಂತಾರೆ ಫೈರ್ನ ತರಿಸ್ಬಿಡುತ್ತೆ. ಹೊರದೇಶ ಅಂದಾಗ ನಮಗೆ ಈ ಹೊಸ ವರ್ಷದ ಸಂದರ್ಭದಲ್ಲಿ ಬೇರೆ ಇದ್ದೀವಿ, ಸಹಜವಾಗಿ ಒಂದು ನಮಗೆ ಕುತೂಹಲ ಇರುತ್ತೆ. ಈ ಹೊರದೇಶದಲ್ಲಿ ಹೊಸ ವರ್ಷನ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ, ನಮ್ಮ ಭಾರತದಲ್ಲಿ ಹೊಸ ವರ್ಷ ಸೆಲೆಬ್ರೇಟ್ ಮಾಡೋದಕ್ಕೂ ಅದಕ್ಕೂ ಏನ್ ಡಿಫರೆನ್ಸ್, ಈ ತರದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಖಂಡಿತ. ಈಗ ಏನಾಗ್ಬಿಟ್ಟಿದೆ ದಿವ್ಯಾ ಅವರೇ, ಪಾಶ್ಚಿಮಾತ್ಯ ದೇಶಗಳು ಅಂದ ತಕ್ಷಣ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬಿಟ್ಟು ಇರಬಹುದು ಅನ್ನೋದೊಂದು ಭಾವನೆನೇ ಜಾಸ್ತಿ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಅಮೆರಿಕಾದಿಂದ ನಾವು ಇಲ್ಲಿ ವಾಪಸ್ ಬಂದಾಗ ಮೊದಲನೇ 2 ವರ್ಷ ನ್ಯೂ ಇಯರ್ ಹೊರಗಡೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗಿ ಶಾಕ್ ಆಗ್ಬಿಟ್ಟೆ ನಾನು. ಶಾಕ್ ಆಗ್ಬಿಟ್ಟೆ. ಅಲ್ಲಲ್ಲಿ ಬೀದಿ ಮೇಲೆ ಬಿದ್ದುಬಿಟ್ಟಿರ್ತಾರೆ ಹೆಣ್ಮಕ್ಳು, ಇದು ಎಲ್ಲ. ಅಮೆರಿಕದಲ್ಲಿ ಹೇಗೆ ನಡೆಯುತ್ತೆ ಅಂದರೆ, ತುಂಬ ಹತ್ತಿರದಲ್ಲಿರುವಂಥ ಒಂದು 20 ಕುಟುಂಬಗಳು. ಈಗ ನಮ್ಗೆ ಈಗ ಕನ್ನಡದವ್ರು ಕ್ಲೋಸ್ ಇರ್ತೀವಿ, ಕಮ್ಯುನಲ್ ತರ. ಸೊ ನಾವೇ ಒಂದ್ ಕಡೆ ಜಾಗನ ರೆಂಟ್ ಮಾಡ್ಕೊಂಡು, ಅಥವಾ ಯಾವುದೋ ಒಂದು ದೊಡ್ಡ ಮನೇಲಿ ಒಂದು ಮನೇಲಿ ದೊಡ್ಡ ಹಾಲ್ ಇದ್ರೆ ಅಲ್ಲಿ ಸೇರ್ಕೊಂಡು ಅಷ್ಟೇ 20 ಫ್ಯಾಮಿಲಿ ನಮ್ಮ ಮಕ್ಕಳನ್ನು ಸೇರಿಸ್ಕೊಂಡು, ಮಕ್ಳಿಗೆಲ್ಲ ಒಂದಷ್ಟು ಆಕ್ಟಿವಿಟಿ, ಲೇಡೀಸು ಜೆಂಟ್ಸ್ ಎಲ್ಲ ಕೂತ್ಕೊಂಡು ಹಾಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬಿಡ್ತೀವಿ. ಅವ್ರ ಜೊತೆ ಹೋಗಿ ಅಮೆರಿಕನ್ಸ್ ಜೊತೆ ಮಿಂಗಲ್ ಆಗಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡುವಂಥದ್ದು ಇಲ್ವೇ ಇಲ್ಲ. ನಾನು ಅಲ್ಲಿ ಇದ್ದಿದ್ದು ಅಷ್ಟು ವರ್ಷ. ಆಮೇಲೆ ತುಂಬಾ ಹೊತ್ತು ಮಾಡುವಂಥ ಪ್ರಾಕ್ಟೀಸು ಇರಲ್ಲ. ಯಾಕೆ ಅಂತಂದ್ರೆ, ಜನವರಿ 1 ನ್ಯೂ ಇಯರ್ ದಿನ ಕಂಪಲ್ಸರಿ ನಮಗಲ್ಲಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇರುತ್ತೆ. ಅದ್ಭುತ. ಆಮೇಲೆ ನಾನು ಭರತನಾಟ್ಯ ಕಲಾವಿದೆ ಆಗಿರೋದ್ರಿಂದ ಅಲ್ಲಿದ್ದಷ್ಟು ವರ್ಷ ಏನಾಯ್ತು ಅಂತಂದ್ರೆ, ಅಲ್ಲಿ ಕಾರ್ಯಕ್ರಮ ಇರುತ್ತೆ. ನನ್ನ ವಿದ್ಯಾರ್ಥಿನಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮ ಕೊಡೋ, ಪ್ರತಿ ವರ್ಷ ಕೊಡ್ಲೇಬೇಕು. ಎಲ್ಲಾ ಟೀಚರ್ಸು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಶಾಸ್ತ್ರೀಯ ನೃತ್ಯಕ್ಕೆ ಅಮೆರಿಕದಲ್ಲಿ ಇರುವಂತಹ ಒಂದು ಬೇಡಿಕೆ, ಪ್ರೋತ್ಸಾಹ ನಿಜವಾಗ್ಲೂ ದಿವ್ಯಾ ಅವರೇ ಇಲ್ಲಿ ನೋಡೋಕ್ಕೆ ಸಿಗಲ್ಲ ಅನ್ಬೇಕು. ಸೊ ಹಾಗಾಗಿ ನೀವು ರಾತ್ರಿ ಎಲ್ಲ ಪಾರ್ಟಿ ಮಾಡ್ಕೊಂಡು ಬಿದ್ದು ಒದ್ದಾಡೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಡೇನೇ ಜನವರಿ 1 ದೇವ್ರ ಮುಂದೆ ಅಲ್ಲಿ ಒಳ್ಳೆ ಮೀನಾಕ್ಷಿ ದೇವಸ್ಥಾನ ಇದೆ, ನಮ್ಮ ರಾಘವೇಂದ್ರ ಸ್ವಾಮಿ ಮಠ ಇದೆ. ಪ್ರತಿ ದೇವಸ್ಥಾನದಲ್ಲೂ ನ್ಯೂ ಇಯರ್ ದಿನ ಒಳ್ಳೊಳ್ಳೆ ಅದ್ಭುತವಾದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಈ ರೀತಿಯಾದಂಥದ್ದು. ಅದಕ್ಕೆ ಪ್ರಿಪೇರ್ ಆಗಬೇಕಲ್ಲ. ಸೊ ಇದು ಅಮೆರಿಕಾದ ಹೊಸ ವರ್ಷದ ಸೆಲೆಬ್ರೇಷನ್ ಅಂದ್ರೆ ನಂಬ್ತೀರಾ ನೀವು? ಅಮೆರಿಕಾದಲ್ಲಿರುವಂತಹ ಭಾರತೀಯರ ಹೊಸ ವರ್ಷದ ಸೆಲೆಬ್ರೇಷನ್. ಹೌದು. ಅಮೆರಿಕ ಸೆಲೆಬ್ರೇಷನ್ ಹೆಂಗಿದೆ? ನಾನು ಖಂಡಿತವಾಗಿ ನೋಡಿಲ್ಲ ಅದನ್ನ. ನನಗೆ ಎಷ್ಟೊಂದು ಜನ ರೇಗ್ಸವ್ರು, ಅಮೆರಿಕಾದಲ್ಲಿ ಇದೆಯಾ ಅಥವಾ ಮೈಸೂರಿಂದ ನಾನು ಮೈಸೂರು ನೋಡು, ಸೊ ಮೈಸೂರಿಂದ ನೀವು ಹೊರಗೆ ಬಂದಿಲ್ವಾ ಅಂತ. ಅದೇನಾಗುತ್ತೆ ನೋಡಿ, ಅಲ್ಲಿ ಹೋದ್ರು ನಾವು ಹೋಗಿದ್ದು ಇದ್ದಿದ್ದು ಅಮೆರಿಕ 17 ವರ್ಷ. ಮಾಡಿದ ಕೆಲಸ ಎಲ್ಲ ಭರತನಾಟ್ಯ, ಭಾರತೀಯ ಶಾಸ್ತ್ರೀಯ ನೃತ್ಯ, ಕನ್ನಡ ಕಲಿ ಕಾರ್ಯಕ್ರಮ, ಕನ್ನಡ ಸಂಘ, ಕನ್ನಡ ಇದೇ ಮಾಡ್ಕೊಂಡು ಇದ್ದಿದ್ರಿಂದ ನನಗೆ ಆಕ್ಚುಲಿ ಭಾರತದಲ್ಲಿ ಇರೋದಕ್ಕೂ ಅಮೆರಿಕದಲ್ಲಿ ಇರೋದಕ್ಕೂ ನನಗೆ ಏನು ವ್ಯತ್ಯಾಸನೇ ಕಂಡು ಬರಲಿಲ್ಲ. ಸೂಪರ್ ಸೂಪರ್. ಇದೊಂದು ನಿಜಕ್ಕೂ ಬಹಳ ಸಂತೋಷದ ವಿಷಯ. ಹೌದು. ಇಲ್ಲಿ ಬಂದು ಕೆಲವು ಶಾಕ್ ಆಗಿದ್ದೀನಿ ಆಕ್ಚುಲಿ. ಇಲ್ಲಿ ಕೆಲವೆಲ್ಲ ನೋಡುವಾಗ, ಇಲ್ಲಿನ ಹೆಣ್ಮಕ್ಳ ಆಚಾರ ವಿಚಾರಗಳನ್ನು ನೋಡಿದಾಗ ಇಲ್ಲಿ ಬಂದೇ ಶಾಕ್ ಆಗಿದ್ದೀನಿ. ನಮ್ಮ ಮಕ್ಳಿಗೆ ಹೇಳ್ಕೊಟ್ಬಿಟ್ಟಿದ್ದೆ ವಾಪಸ್ ಬಂದಾಗ. ಯಾರ್ಯಾರು ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲ ಕನ್ನಡದವರೇ ಆಗಿದ್ದಾರೆ, ಕನ್ನಡದಲ್ಲೇ ಮಾತಾಡಬೇಕು ಅಂತ. ಪಾಪ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾತಾಡೋರು ದಿವ್ಯಾ ಅವರೇ. ನನ್ನ ಕಸಿನ್ಸ್ ಮಕ್ಳಿಗೆಲ್ಲ ಕನ್ನಡವೇ ಬರ್ತಿರ್ಲಿಲ್ಲ, ಹುಟ್ಟು ಬೆಳೆದಿದ್ದು ಬೆಂಗಳೂರು. ಅವು ಪಾಪ ಇವ್ರು ಎಷ್ಟು ಕನ್ನಡದಲ್ಲಿ ಮಾತಾಡಿದ್ರು ಯಾ ನೋ ಅನ್ನೋವು. ಮಕ್ಕಳು ಅಮ್ಮ ನೀವು ಹೇಳ್ದಂಗೆ ಕನ್ನಡದಲ್ಲೇ ನಾನು ಮಾತಾಡಿದ್ದೀನಿ, ಬಟ್ ಅವರೆಲ್ಲ ರಿಪ್ಲೈ ನಂಗೆ ಇಂಗ್ಲೀಷಲ್ಲೇ ಕೊಡ್ತಾರೆ. ನೋಡಿ, ಇದು ರಿಯಾಲಿಟಿ. ಹೌದು, ರಿಯಾಲಿಟಿ. ನಮ್ಮ ಭಾರತ ಈಗ ಪಾಶ್ಚಾತ್ಯಮಯವಾಗ್ತಿದೆಯೇನೋ ಅನ್ನೋ ಆತಂಕ ಇದೆಯಾ ನಿಮ್ಗೆ? ಹಂಗಾದ್ರೆ 100% ಎಷ್ಟು ಜನ ಇವಾಗ ನನ್ನ ಇಂಡಸ್ಟ್ರಿ ಬಗ್ಗೆನೇ ಮಾತಾಡೋಣ, ಟೆಲಿವಿಷನ್ ಆಗ್ಬೋದು, ಸಿನಿಮಾ, ಎಷ್ಟು ಜನ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ಭರತನಾಟ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಭರತನಾಟ್ಯಕ್ಕೂ ಬಾಕಿ ಇನ್ನೊಂದು ಶಾಸ್ತ್ರೀಯ ನೃತ್ಯಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ. ಇದು ಕುಚಿಪುಡಿನ, ಒಡಿಸಿನ, ನೀವು ಮಾಡೋದು ಯಾವುದು ಅಂತಾರೆ ಅವ್ರ ಮುಂದೆ ಮಾಡಿದ್ರು. ಸೊ ಈ ಮಟ್ಟಕ್ಕೆ ತಯಾರಾಗಿದ್ದೀವಿ ಇಲ್ಲಿ. ಆದರೆ ಅಮೆರಿಕಾದಲ್ಲಿ ನೀವು ನಿಜವಾಗ್ಲೂ ಅಲ್ಲಿರೋ ಪ್ರತಿಯೊಂದು ಮಗುಗೂ ಭಾರತೀಯರು ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಇವುಗಳನ್ನೆಲ್ಲ ಹೇಳ್ಕೊಡೋದು, ಮನೇಲಿ ಹಬ್ಬಗಳಾದಾಗ ಅದರ ಆಚಾರ ವಿಚಾರಗಳನ್ನು ಹೇಳ್ಕೊಡೋದು, ಇದೆಲ್ಲ ಅಲ್ಲಿ ನಡೀತಾ ಇದೆ. ಇಲ್ಲಿ ಖಂಡಿತವಾಗಿಯೂ ಆತಂಕ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.